ಫ್ರೂಟ್ ಕಸ್ಟರ್ಡ್ ನನ್ನ ಆಲ್ ಟೈಮ್ ಫೇವ್ರೆಟ್ ಸ್ವೀಟ್. ಇದನ್ನು ಯಾವ ಸೀಸನಲ್ಲಾದರೂ ಮಾಡ್ಕೊಂಡು ತಿನ್ಬೋದು. ಇದನ್ನು ಫ್ರಿಡ್ಜಲ್ಲಿ ಕೂಡ ಒನ್ ಡೇ ಇಟ್ಕೊಂಡು ತಿನ್ಬೋದು. ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಅಂದರೆ ಯಾವಾಗಲೂ ಮಾಡೋ ಬೋರಿಂಗ್ ಸ್ವೀಟ್ಸ್ ಬದಲು ಇದನ್ನು ಮಾಡಿಕೊಡಿ, ನಿಜವಾಗ್ಲೂ ಸಖತ್ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದು ಹೆಲ್ತಿ ಸ್ವೀಟ್ಸ್ ಕೂಡ, ಯಾಕಂದರೆ ಇದಕ್ಕೆ ನಾವು ಫ್ರೂಟ್ಸು ಹಾಗೆ ಮಿಲ್ಕ್ ಹಾಗೆ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಇದು ಹೆಲ್ತಿ ಸ್ವೀಟ್ಸ್ ಅಂತಲೇ ಹೇಳ್ಬೋದು. ಮಕ್ಕಳು ಸಾಮಾನ್ಯವಾಗಿ ಫ್ರೂಟ್ಸ್ ತಿನ್ನಬೇಕಂದ್ರೆ ಬೇಜಾರು ಮಾಡ್ಕೊತಾ ಇರ್ತಾರೆ, ಬಟ್ ನೀವು ಈ ಥರ ಮಾಡಿಕೊಟ್ರೆ ಅವರು ನಿಜವಾಗ್ಲೂ ಇಷ್ಟಪಟ್ಟು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು 1 ಲೀಟ್ರ್ ಹಾಲನ್ನು ಚೆನ್ನಾಗಿ ಕುದಿ ಬರೋ ಹಾಗೆ ಕಾಯಿಸಿ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಲನ್ನ ತಗೋಬೋದು. ನೆಕ್ಸ್ಟ್ ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಬಾದಾಮಿ, ಗೋಡಂಬಿ, ವಾಲ್ನಟ್ ತೊಗೊಂಡಿದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಈಗ 1 ಸ್ಪೂನ್ ಗೀ ಹಾಕಿ ಚೆನ್ನಾಗಿ ಈ ಥರ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ. ನೋಡಿ, 1 2 to 3 ಮಿನಿಟ್ಸ್ ಈ ಥರ ಲೈಟಾಗಿ ಸ್ವಲ್ಪ ಬ್ರೌನ್ ಆಗೋಗೆ ಫ್ರೈ ಮಾಡಿ ಇಟ್ಕೊಳ್ಳಿ. ಕ್ರಿಸ್ಪಿ ಆಗಿರುತ್ತೆ. ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ನೋಡಿ, ಈಗ ನಮ್ಮ ಡ್ರೈ ಫ್ರೂಟ್ಸ್ ರೆಡಿ ಆಗಿದೆ. ಇಲ್ಲಿ ನಾನು ಕಾಯಿಸಿ ಇಟ್ಕೊಂಡಿರೋ ಹಾಲನ್ನು ತಗೊಂಡಿದ್ದೀನಿ. ಅರ್ಧ ಕಪ್ ಆದರೆ ಸಾಕು. ಇದು ತಣ್ಣಗಾಗಿರಬೇಕು. ಹಾಗೆ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಇದು ಸ್ವೀಟ್ಗೋಸ್ಕರ. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ನೋಡಿಕೊಂಡು ಹೆಚ್ಚು ಕಡಿಮೆ ಹಾಕ್ಕೋಬೋದು ನೀವು. ಈಗ ತಣ್ಣಗಾಗಿರೋ ಹಾಲಿಗೆ ನಾನು ಇವಾಗ 2 ಸ್ಪೂನ್ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ 2 ಸ್ಪೂನ್ ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಪೌಡ್ರ್ ಚೆನ್ನಾಗಿ ಹಾಲಲ್ಲಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಕಲಸಿ ಇಡಬೇಕು. ಈಗ ನಮ್ಮ ಕಸ್ಟರ್ಡ್ ಪೌಡ್ರ್ ಮಿಲ್ಕ್ ರೆಡಿ ಆಗಿದೆ ನೋಡಿ. ಹಾಗೆ ಡ್ರೈ ಫ್ರೂಟ್ಸ್ ಹಾಗೆ ಶುಗರ್ ಈ 3 ರೆಡಿಯಾಗಿ ಇಟ್ಕೊಳ್ಳಿ. ಈಗ ತಣ್ಣಗಾಗಿರೋ ಹಾಲಿಗೆ ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಕಸ್ಟರ್ಡ್ ಮಿಲ್ಕ್ನ ನಿಧಾನವಾಗಿ ಈ ಥರ ಹಾಕ್ಕೊಂಡು ಕಲಿಸ್ತಾ ಇದ್ದೀವಿ. ಸೊ ಆ ಗಡ್ಡೆಗಳಾಗಬಾರ್ದು ಅಂದ್ಬಿಟ್ಟು ಈ ಥರ ನಿಧಾನವಾಗಿ ಹಾಕ್ಕೊಂಡು ಈ ಥರ ಕಲಿಸ್ತಾ ಇರಬೇಕು. ಈಗ ಈ ಹಾಲು ಮಿಕ್ಸ್ ಆದಮೇಲೆ ನಾನು ಶುಗರ್ನ ಹಾಕ್ಕೊತಾ ಇದ್ದೀನಿ. ಈ ಶುಗರ್ ನಿಮಗೆ ಬೇಡ ಅಂದರೆ ನೀವು ಕಲ್ ಸಕ್ಕರೆ ಕೂಡ ಹಾಕ್ಬೋದು. ವೈಟ್ ಕಲರ್ ಕಲ್ ಸಕ್ಕರೆ ಬರುತ್ತೆ ಸ್ವೀಟ್ಗೋಸ್ಕರ, ನೀವು ಅದನ್ನು ಹಾಕ್ಕೊಂಡ್ರೆ ಇನ್ನೂ ಹೆಲ್ತಿಯಾಗಿರುತ್ತೆ. ಇಲ್ಲಿ ನಾನು ಮಿಕ್ಸ್ ಮಾಡೋದಕ್ಕೋಸ್ಕರ ಒಂದಷ್ಟು ಹಣ್ಣುಗಳನ್ನ ತೊಗೊಂಡಿದ್ದೀನಿ. ಬಾಳೆಹಣ್ಣು, ಆ್ಯಪಲ್, ಹಾಗೆ ದಾಳಿಂಬೆ, ಹಾಗೆ ಚೇಪೆಕಾಯಿ, ಹಾಗೆ ಇದ್ರ ಜೊತೆಗೆ ಡೇಟ್ಸ್ ಕೂಡ ತೊಗೊಂಡಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ಹಾಗೆ ಸೀಸನ್ ಇದ್ದಾಗ ಮ್ಯಾಂಗೋ, ಜಾಕ್ ಫ್ರೂಟ್ ಕೂಡ ನೀವು ಆ್ಯಡ್ ಮಾಡ್ಬೋದು. ನೋಡಿ, ಈಗ ಈ ಫ್ರೂಟ್ಸ್ಗಳನ್ನೆಲ್ಲ ಸಣ್ಣಗೆ ನಾನು ಈ ಥರ ಕಟ್ ಮಾಡಿಕೊಂಡು ಹಾಲಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಸ್ವೀಟಾಗಿರೋ ಫ್ರೂಟ್ಸ್ಗಳನ್ನ ತಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಫ್ರೂಟ್ಸ್ಗಳನ್ನ ಹಾಲಿಗೆ ಆ್ಯಡ್ ಮಾಡೋಣ. ಹಾಲು ತಣ್ಣಗಾಗಿರಬೇಕು. ನೋಡಿ, ಈಗ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡೋಣ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಇಟ್ಕೊಳ್ಳಿ. ನೋಡಿ, ಇವಾಗ ನಮ್ಮ ಕಸ್ಟರ್ಡ್ ಫ್ರೂಟ್ ರೆಡಿ ಆಗಿದೆ. ನೀವು ಇದನ್ನು ಹೀಗೆ ಕೂಡ ತಿನ್ಬೋದು, ಇಲ್ಲಾಂದರೆ ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇಟ್ಕೊಂಡು ಕೂಡ ಕೋಲ್ಡಾಗಿ ಕೂಡ ತಿನ್ಬೋದು. ಚೆನ್ನಾಗಿರುತ್ತೆ ಟೇಸ್ಟ್. ಖಂಡಿತವಾಗ್ಲೂ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.